ಏನಪ್ಪ ಅಂದರೆ ಸರ್ ನಮಗೆ ಓದೋಕ್ಕೆ ಬರುತ್ತೆ ಬರೋಕ್ಕೆ ಬರುತ್ತೆ ಬೇರೆ ಮಾತಾಡಿದ್ದು ಅರ್ಥ ಆಗುತ್ತೆ. ಆದರೆ ನಮಗೆ ಇಂಗ್ಲೀಷಲ್ಲಿ ನಾವು ಮಾತಾಡಬೇಕಂದ್ರೆ ಇಂಗ್ಲೀಷ್ ಬಾಯಿಗೆ ಬರ್ತಾ ಇಲ್ಲ. ರೈಟ್? ಇದು ಎಲ್ಲರ ಸಮಸ್ಯೆ. ಅದು ಯಾಕೆ ಸಮಸ್ಯೆ ಅನ್ನೋದು ಹೇಳ್ತೀನಿ ನಾನು. ಯಾಕೆ ಆ ಸಮಸ್ಯೆ ಆಗ್ತಾಯಿದೆ ಎಲ್ಲರಿಗೂ ಅನ್ನೋದು. ಅಫ್ಕೋರ್ಸ್ ಈಗ ಏನು ನೀವು ಕೂತ್ಕೊಂಡ್ರಿ ಇದೇ ರೀತಿಯಾಗಿ ನಾನು ಕೂತ್ಕೊಂಡು ಕೇಳ್ತಾ ಇದ್ದೆ. ನನಗೂ ಇಂಗ್ಲೀಷ್ ಕಲಿಬೇಕು ಅನ್ನೋದು ಭಾಳ ಆಸೆ ಇತ್ತು. ಆದರೆ ನಮಗೆ ಸರಿಯಾದಂಥ ಒಂದು ಮಾರ್ಗದರ್ಶಿ ಇರಲಾರ್ದಕ್ಕೆ ನಾವು ಬೇಗ ಇಂಗ್ಲೀಷ್ ಕಲೀಲಿಲ್ಲ. ಆದರೂ ಆಮೇಲೆ ಇಂಗ್ಲೀಷ್ ಕಲಿತು ಇವತ್ತು 25 ವರ್ಷದಿಂದ ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೀನಿ. ಸೊ ಇದು ಹೇಳಲಿಕ್ಕೆ ನನಗೆ ನಿಜವಾಗ್ಲೂ ಹೆಮ್ಮೆ ಆಗ್ತಾಯಿದೆ. ನಥಿಂಗ್ ಈಸ್ ಇಂಪಾಸಿಬಲ್. ಏನು ಹೇಳಿ? ನಥಿಂಗ್ ಈಸ್ ಇಂಪಾಸಿಬಲ್. ಇಂಪಾಸಿಬಲ್ ವರ್ಡ್ ಸೇಸ್ ದ್ಯಾಟ್ ಐ ಆಮ್ ಪಾಸಿಬಲ್. ಸರ್, ಇಂಪಾಸಿಬಲ್ ಸೇಸ್ ದ್ಯಾಟ್ ಐ ಆಮ್ ಪಾಸಿಬಲ್. ಇಂಪಾಸಿಬಲ್ ಅನ್ನೋ ಪದ ಏನು ಹೇಳ್ತಾ ಇದೆ? ಪೆನ್ ಐ ಥಿಂಕ್ ಪೆನ್ ಇರ್ಬೋದು. ಹಾಂ, ಇಂಪಾಸಿಬಲ್ ವರ್ಡ್ ಸೇಸ್ ದ್ಯಾಟ್ ಐ ಆಮ್ ಪಾಸಿಬಲ್. ಓಕೆ, ಇಂಪಾಸಿಬಲ್ ಸ್ಪೆಲ್ಲಿಂಗ್ ಏನು ಹೇಳಿ? ಇಂಪಾಸಿಬಲ್. ಹೌದ್ರಿ? ಸೊ ಇಲ್ಲಿ ನಾವು ಹಿಂಗೆ ಹಾಕಿದ್ರೆ ಏನಾಗುತ್ತೆ? ಐ ಆಮ್ ಪಾಸಿಬಲ್. ಇಂಪಾಸಿಬಲ್ ವರ್ಡ್ ಸೇಸ್ ದ್ಯಾಟ್ ಐ ಆಮ್ ಪಾಸಿಬಲ್ ಅಂದರೆ ಎಲ್ಲನೂ ಸಾಧ್ಯ ಆಗುತ್ತೆ. ನಾನು ಇಂಗ್ಲೀಷ್ ಕಲ್ತೀನಿ ಅಂದರೆ ನಿಮ್ಗೆ ಯಾಕೆ ಇಂಗ್ಲೀಷ್ ಕಲಿಯೋಕ್ಕಾಗಲ್ಲ? ನಾನು ಕನ್ನಡ ಮೀಡಿಯಮ್ ನಿಮ್ಮಂಗೆ 1 to 4th ಹಳ್ಳಿಯಲ್ಲಿ ಕಲ್ತಿದ್ದೆ. ಸ್ಮಾಲ್ ವಿಲೇಜ್. ಬಿಕಾಸ್ ಮೈ ಫಾದರ್ ವಾಸ್ ಎ ಗೌರ್ಮೆಂಟ್ ಎಂಪ್ಲಾಯ್. ನಮ್ಮ ತಂದೆಯವರು ಫಾರೆಸ್ಟರ್ ಇದ್ದರು. ಅವ್ರು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗ್ತಿದ್ರು ಅಲ್ಲೆಲ್ಲಿ ಹೋಗ್ತಿದ್ವಿ. ಅಲ್ಲೆಲ್ಲಿ ಕಲ್ತಿದ್ದೆ. ಅಂದರೆ ಇಂಗ್ಲೀಷು 5th ಸ್ಟ್ಯಾಂಡರ್ಡ್ಗೆ ಸ್ಟಾರ್ಟ್ ಆಗಿದ್ದು. 5th 6th 7th 8th ಅಜ್ಜಿ ಮನೆಯಲ್ಲಿದ್ದೆ. ನಿಮ್ಗೆ ಗೊತ್ತಿದೆ ಅಜ್ಜಿ ಮನೆ ಅಂದರೆ ಒಂಥರ ರಾಜರ ಮನೆ ಇದ್ದಂಗೆ. ಓನ್ಲಿ ಎಂಜಾಯ್ಮೆಂಟ್. ಏನು ಹೇಳಿ? ನೀವೆಲ್ಲ ಇಷ್ಟು ಚೆನ್ನಾಗಿ ಓದ್ತಾಯಿದ್ರಿ, ಬರಿತಾಯಿದ್ರಿ. ನೋಡೋಟ್ ನನಗೆ ಇಂಗ್ಲೀಷು 9th ಚೆನ್ನಾಗಿ ಬರ್ತಿರಲಿಲ್ಲ, ಓದೋಕ್ಕೆ ಬರೋಕ್ಕೆ ಬರ್ತಿರಲಿಲ್ಲ. ಬಟ್ ಫ್ರಮ್ 9th ಸ್ಟ್ಯಾಂಡರ್ಡ್ ಐ ಸ್ಟಾರ್ಟೆಡ್ ಲರ್ನಿಂಗ್ ಇಂಗ್ಲೀಷ್. ಯಾವಾಗಿಂದ? 9th ಸ್ಟ್ಯಾಂಡರ್ಡಿಂದ ನಾನು ಇಂಗ್ಲೀಷು ಮತ್ತು ಬರೀಲಿಕ್ಕೆ ಅಥವಾ ಗ್ರಾಮರ್ ಇರ್ಬೋದು, ಅದು 9th ಸ್ಟ್ಯಾಂಡರ್ಡಿಂದ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಟು ಬಿ ಫ್ರ್ಯಾಂಕ್ ವಿತ್ ಯು, ಇಂಗ್ಲೀಷ್ ಕಲಿಯೋದು ಈಗ ಭಾಳ ಸುಲಭ. ಯಾಕೆ ಹೇಳ್ರಿ? ಯಾಕೆ? ಬಿಕಾಸ್ ಜಗತ್ತೇ ನಿಮ್ಮ ಕೈಯಲ್ಲಿದೆ. ಏನಿದೆ? ಜಗತ್ತು ನಿಮ್ಮ ಕೈಯಲ್ಲಿದೆ. ನಾನು ಕಲಿಬೇಕಾಗಿದ್ದಾಗ ನಾನು ಸ್ಟೂಡೆಂಟ್, ವೆನ್ ಐ ವಾಸ್ ಸ್ಟೂಡೆಂಟ್ ದೇರ್ ವಾಸ್ ನೋ ಇಂಟರ್ನೆಟ್ ಫೆಸಿಲಿಟೀಸ್. ಫಸ್ಟ್ ಆಫ್ ಆಲ್ ದೇರ್ ವಾಸ್ ನೋ ಕಂಪ್ಯೂಟರ್ ಆ್ಯಂಡ್ ದೇರ್ ವಾಸ್ ನೋ ಇಂಟರ್ನೆಟ್ ಆ್ಯಂಡ್ ದೇರ್ ವಾಸ್ ನೋ ಮೊಬೈಲ್ ಆ್ಯಂಡ್ ದೇರ್ ವಾಸ್ ನೋ ಏನು ಯೂಟ್ಯೂಬ್, ಏನೂ ಇರಲಿಲ್ಲ. ಅಂಥ ಸಮಯದಲ್ಲಿ ನಾನು ಇಂಗ್ಲೀಷ್ ಕಲ್ತೀನಿ ಅಂದರೆ ನೀವು ಈಗ ಎಲ್ಲ ನಿಮ್ಮ ಕೈಯಲ್ಲಿದೆ. ಸೊ ಇಟ್ ಈಸ್ ಪಾಸಿಬಲ್ ಫಾರ್ ಯು ಪೀಪಲ್ ಆಲ್ಸೋ. ಆರ್ ಯು ರೆಡಿ? ಓಕೆ ಸರ್, ಇಫ್ ಯು ಡೋಂಟ್ ಮೈಂಡ್, ಕುಡ್ ಯು ಆಸ್ಕ್ ದೆಮ್ ಟು ಸ್ಟಾಪ್ ದೇರ್ ವರ್ಕ್ ಯು ಡಿಸ್ಟರ್ಬೆನ್ಸ್, ಐ ವಿಲ್ ಗೆಟ್ ಡಿಸ್ಟರ್ಬ್. ಟು ಬಿ ಫ್ರ್ಯಾಂಕ್ ಇತ್ತು, ನಾನು ಧಾರವಾಡದಲ್ಲಿ 2 ಬ್ರಾಂಚ್ ಇದೆ. ಒಂದು ಅಂಜುಮನ್ ಕಾಂಪ್ಲೆಕ್ಸ್ ಅಂತೇಳಿ ನಿಯರ್ ಬೈ CBT ಅಂದರೆ ಬಸ್ ಸ್ಟ್ಯಾಂಡ್ ಹತ್ರ ಬ್ರ್ಯಾಂಚ್ ಇದೆ. ಅಲ್ಲಿ 25 ವರ್ಷ ಆಯಿತು. ಈಗ ಇನ್ನೊಂದು ಹೊಸ ಬ್ರ್ಯಾಂಚ್ ಮಾಡಿದ್ದೀನಿ, 3 ವರ್ಷ ಆಯಿತು. ರೆಸಿಡೆನ್ಷಿಯಲ್ ಕೋಚಿಂಗ್ ಮಾಡಿದ್ದೀನಿ. ಅಂದರೆ ಸ್ಟೂಡೆಂಟ್ಸ್ ಅಲ್ಲೇ ಇರ್ತಾರೆ, ನಮ್ಮಲ್ಲೇ ಇರ್ತಾರೆ. ದೊಡ್ಡವರು ಲೈಕ್ ಜಾಬ್ ಹೋಲ್ಡರ್ಸ್ ಇರ್ಬೋದು, ಹೋಮ್ ಮೇಕರ್ಸ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಬೇರೆ ಕಡೆಯಿಂದ ಬಂದು ಬೆಂಗಳೂರು, ತುಮಕೂರು, ಮಂಡ್ಯ, ಶಿವಮೊಗ್ಗ ಬೇರೆ ಕಡೆಯಿಂದ ಬಂದು ನಮ್ಮಲ್ಲಿ ಸ್ಟೇ ಮಾಡಿ ಇಂಗ್ಲೀಷ್ ಕಲಿತಾ ಇದ್ದಾರೆ. ನಾವೇ ಅವ್ರಿಗೆಲ್ಲನೂ ಫೆಸಿಲಿಟೀಸ್ ಲೈಕ್ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಎಲ್ಲನೂ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿ ಅವ್ರಿಗೆ ಇಂಗ್ಲೀಷ್ ಕಲಿಸಿ ಅವ್ರಿಗೆ ಜಾಬು ಕೊಡಿಸ್ತಾ ಇದ್ದೀವಿ. ಓಕೆ, ಫೈನ್. ನೋಡಿ, ಸೊ ಏನು ಹೇಳಬೇಕಂತಿದೆ ಅಂದರೆ, ನಾವು ಬರೀ ಇಂಗ್ಲೀಷ್ ಕಲಿಸೋಂಗಿಲ್ಲ. ಇಂಗ್ಲೀಷ್ ಕಲಿಸೋದ್ರ ಜೊತೆಗೆ ಕಂಪ್ಯೂಟರನ್ನು ಕಲಿಸಿ ಅವರಿಗೆ ಒಳ್ಳೆ ಕಡೆ ಜಾಬನ್ನು ಕೊಡಿಸ್ತಾ ಇದ್ದೀವಿ. ಓಕೆ, ಫೈನ್. ಸೊ ಈಗೆಲ್ಲ ನಾವು ಇಂಗ್ಲೀಷಲ್ಲಿ ಮಾತಾಡೋಣ. ಆರ್ ಯು ರೆಡಿ ಟು ಸ್ಪೀಕ್ ಇನ್ ಇಂಗ್ಲೀಷ್? ಓಕೆ, ನೀವು ವಿಚಾರ ಮಾಡ್ತಿರ್ಬೋದು, ಸರ್ ಇಷ್ಟು ದಿವಸದಿಂದನೇ ಟ್ರೈ ಮಾಡಕತ್ತೀವಿ ಆಗಿಲ್ಲ ರೀ, ಈಗ ನೀವು 1 ತಾಸ್ನಾಗ ಏನು ಕಲಿಸ್ತೀರಿ ಸರ್? ಹೌದಲ್ಲ ರೀ, ಸುಳ್ಳ ಕಾಮಿಡಿ ಮಾಡಕತ್ತೀರಿ ನೀವು ಅಂತೀರಿ. ಆಗಿದ್ರಲ್ಲ, ಇಂಗ್ಲೀಷಲ್ಲಿ ಯಾರ್ಯಾರು ಮಾತಾಡ್ಬೇಕಂತೀರಿ? ಕೈ ಐತ್ರಿ ನೋಡೋಣ. ಎಸ್, ಎಲ್ಲರೂ ಇಂಗ್ಲೀಷಲ್ಲಿ ಮಾತಾಡ್ಬೇಕಂತೀರಿ. ಆದರೆ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಹೌದ್ರಿ? ಹೆಂಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಹೇಳಬೇಕು, ಅಥವಾ ಸೆಂಟೆನ್ಸ್ ಫಾರ್ಮೇಷನ್ ಹೆಂಗೆ ಮಾಡಬೇಕು, ಪ್ರೆಸೆಂಟಲ್ಲಿ ಹೇಗೆ ಮಾಡಬೇಕು, ಪಾಸ್ಟಲ್ಲಿ ಹೇಗೆ ಮಾಡಬೇಕು, ಫ್ಯೂಚರಲ್ಲಿ ಹೇಗೆ ಮಾಡಬೇಕು, ಎಲ್ಲರಿಗೂ ಕಷ್ಟ ಆಗ್ತದೆ. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಈಗೆಲ್ಲ ನೀವೇನಂತೀರಂದರೆ, ಸರ್ ನಮಗೆ ಇಂಗ್ಲೀಷ್ ಬರೋಲ್ಲ ಅಂತೀರಿ. ರೈಟ್? ಏನಂತೀರಿ?
ಇಂಗ್ಲೀಷ್ ಬರಲ್ಲ ಅಂತೀರಿ. ಸೊ ಇಲ್ಲಿ ಇದು ಏನಿದು? ಸ್ಮಾರ್ಟ್ ಬೋರ್ಡ್. ಕನ್ನಡದಲ್ಲಿ ಹೇಳ್ರಿ, ಕನ್ನಡ ಹೇಳ್ರಪ್ಪ. ಈಗ ಏನು ಹೇಳಿದ್ರಿ ನೀವು? ಇಂಗ್ಲೀಷ್ ಬರಲ್ಲ ಅಂತ ಹೇಳಿದ್ರಪ್ಪ. ನಾನು ನಿಮ್ಗೆ ಏನು ಕೇಳ್ತಾ ಇದ್ದೀನಿ, ಇದನ್ನು ಹೇಳ್ರಿ, ಕನ್ನಡದಲ್ಲಿ ಹೇಳ್ರಿ ಅಂತ ಹೇಳ್ತಾ ಇದ್ದೀನಿ. ನೀವು ಕನ್ನಡ ಮೀಡಿಯಮ್ ಅಲ್ರಿ? ನೀವು ಕನ್ನಡ ಮೀಡಿಯಮ್ಮು, ನಾನು ಕನ್ನಡ ಮೀಡಿಯಮ್ಮು. ನಾನು ಕನ್ನಡ ಮೀಡಿಯಮ್ಮು, ನೀವು ಕನ್ನಡ ಮೀಡಿಯಮ್ಮು. ಇದನ್ನು ಕನ್ನಡದಲ್ಲಿ ಹೇಳ್ರಿ ಅಂತ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಇದೇನು? ಫೋನ್. ಕನ್ನಡದಲ್ಲಿ ಹೇಳ್ರಿ. ದೂರವಾಣಿ. ಹೇಳಿದ್ದೀರಾ ಎಂದಾದರೂ? ಹೇಳಿದ್ದೀರಾ? ಜಂಗಮವಾಣಿ ಅಂತ ಹೇಳಿದ್ದೀರಾ? ಇಲ್ಲ. ಓಕೆ, ಇರಲಿ, ಪರವಾಗಿಲ್ಲ. ಇದೇನು? ಬಾಟಲ್. ಕನ್ನಡದಾಗ ಹೇಳ್ರಿ, ಕನ್ನಡದಾಗ ಹೇಳ್ರಿ. ಈಗ ನೀವೇ ಹೇಳ್ತಾ ಇದ್ರಲ್ಲ ಸರ್ ನಮ್ಗೆ ಇಂಗ್ಲೀಷ್ ಬರಲ್ಲ ಅಂತ ಹೇಳಿದ್ರಲ್ಲ, ಏನು ಹೇಳಿದ್ರಿ ನೀವು? ಸರ್ ನಮ್ಗೆ ಇಂಗ್ಲೀಷ್ ಬರಲ್ಲ ಅಂತ ಹೇಳಿದ್ರಿ. ನಾನು ಒಪ್ಕೊಂಡೆ ಆ ಮಾತಿಗೆ. ಈಗೆಲ್ಲ ಇವೆಲ್ಲ ಕನ್ನಡದಾಗ ಹೇಳ್ರಪ್ಪ ಅಂದರೆ ಯಾರೂ ಹೇಳ್ತಾ ಇಲ್ಲಪ್ಪ. ಇದೇನು? ಕನ್ನಡದಾಗ ಹೇಳ್ರಿ. ಹೇಳಿದ್ರೆ ಮೇಜ್ ಅಂತೇಳಿ. ಸರ್ ಮೇಜ್ ಇದೆ ಅಂತ ಎಂದಾರು ಹೇಳಿದ್ರಾ? ಹೋಲಿ. ಸರ್ ಅಂದರೆ ಏನು? ಯಾವ ವರ್ಡ್ ಅದು? ಸರ್ ಯಾವ ವರ್ಡು? ಮೇಡಮ್ ಯಾವ ವರ್ಡು? ಪ್ರಿನ್ಸಿಪಲ್ ಯಾವ ವರ್ಡು? ಸ್ಕೂಲ್ ಯಾವ ವರ್ಡು? ಗ್ರೌಂಡ್ ಯಾವ ವರ್ಡು? ವಾಲಿಬಾಲ್ ಯಾವ ವರ್ಡು? ಎಲ್ಲ ಇಂಗ್ಲೀಷ್ ಇದೆ. ಎಲ್ಲ ಪದ ಬೆಳಗ್ಗಿಂದ ಸಾಯಂಕಾಲವರೆಗೆ ಏನು ಮಾಡ್ತಾಯಿದ್ವಿ ಹೇಳಿ? ಇಂಗ್ಲೀಷ್ ಪದಗಳನ್ನೇ ಬಳಸ್ತಾಯಿದ್ವಿ. ಆದರೂ ಏನು ಹೇಳ್ತೀವಿ? ಇಂಗ್ಲೀಷ್ ಬರಲ್ಲ ಸರ್, ಇಂಗ್ಲೀಷ್ ಬರಲ್ಲ ಅಂತೀವಿ. ನೋಡಿ, ಇಂಗ್ಲೀಷು ಫಸ್ಟ್ ಆಫ್ ಆಲ್ ಇಟ್ ಈಸ್ ನಾಟ್ ಎಟ್ ಆಲ್ ಫಾರಿನ್ ಲ್ಯಾಂಗ್ವೇಜ್. ಯಾಕಂದರೆ 200 ವರ್ಷಗಳಿಂದ ನಮ್ಮ ಅಜ್ಜ ಮುತ್ತಜ್ಜ ಎಲ್ಲರೂ ನಾವು ಇಂಗ್ಲೀಷ್ ಪದಗಳನ್ನೇ ಬಳಸ್ತಾಯಿದ್ವಿ. ಬೆಳಗ್ಗಿಂದ ಸಾಯಂಕಾಲವರೆಗೆ ಹೇಳಿ, ಬೆಳಗ್ಗಿಂದ ಸಾಯಂಕಾಲವರೆಗೆ ನಾವು ಇಂಗ್ಲೀಷ್ ಪದಗಳನ್ನೇ ಬಳಸ್ತಾಯಿದ್ವಿ. ಬಸ್ಸು, ರೋಡು, ಕಂಡಕ್ಟರು, ಟಿಕೆಟು, ಸ್ಕೂಲು, ಪೇರೆಂಟ್ಸ್ ಮೀಟಿಂಗ್ ಅಂತಿರಲ್ಲ, ಕನ್ನಡ ಹೇಳ್ರಿ. ಪಾಲಕರ ಹೇಳಿದ್ದೀರಾ? ಪೇರೆಂಟ್ಸ್ ಮೀಟಿಂಗ್ ಐತಿ ಅಂತಾರೆ. ಹಾಂ, ಪೇರೆಂಟ್ಸ್ ಮೀಟಿಂಗ್ ಐತಿ. ಈಸ್ ದೇರ್ ಅನ್ನಂಗಿಲ್ಲ, ಪೇರೆಂಟ್ಸ್ ಮೀಟಿಂಗ್ ಅಂತಾರೆ. ಸೊ ಪೇರೆಂಟ್ಸ್ ಮೀಟಿಂಗ್ ಯಾವ ವರ್ಡ್ ಇದು? ಇಂಗ್ಲೀಷ್ ವರ್ಡ್. ಇನ್ನು ಹಾಕೊಟ್ಟಿಲ್ಲಮ್ಮ, ಅದು ಏನದು? ID ಕಾರ್ಡ್. ID ಕಾರ್ಡ್ ಕನ್ನಡದಾಗ ಹೇಳು. ID ಕಾರ್ಡ್ ಕನ್ನಡದಾಗ ಹೇಳು. ಈಗ ಅಲ್ಲಿ ಮೊಬೈಲ್ ಅಲ್ಲಿ ಹಿಡ್ದಾರಲ್ರಿ, ಅಣ್ಣ ಹಿಡ್ದಾರಲ್ಲ, ಅದು ಏನದು? ಕ್ಯಾಮ್ರಾ. ಕನ್ನಡದಾಗ ಹೇಳ್ರಿ, ಕನ್ನಡದಾಗ ಹೇಳ್ರಪ್ಪ. ಹೇಳ್ತೀರಾ? ಇದೇನಿದು? ಹಾಂ, ವಾಚ್. ಕನ್ನಡದಾಗ ಹೇಳು. ಎಲ್ಲ ಪದ ನೀವು ಕನ್ನಡನೇ ಇಂಗ್ಲೀಷಿಗೆ ಬಳಸ್ತಾ ಇದ್ರಿ. ಆದರೂ ಏನು ಹೇಳ್ತಾ ಇದ್ವಿ? ಇಂಗ್ಲೀಷ್ ಬರಲ್ಲ ಸರ್, ಇಂಗ್ಲೀಷ್ ಬರಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ಹೇಳ್ಬಿಡ್ಲಾ? ಹೇಳ ಇಂಗ್ಲೀಷ್ ಇಂಟ್ರೆಸ್ಟಿಂಗ್ ಹೇಳ. ನೋಡಿ, ನಾನು ನಿಮ್ಗೆ ಕನ್ನಡ ಮಾತಾಡಿ ಅಂತೀನಿ. ಏನಂತೀನಿ? ಕನ್ನಡ ಮಾತಾಡಿ ಅಂತೀನಿ. ನೀವು ಕನ್ನಡ ಬಿಟ್ಟು ಮಿಕ್ಕಿದೆಲ್ಲ ಮಾತಾಡ್ತೀರಿ. ಏನು ಹೇಳ್ತೀರಿ ಗೊತ್ತಾ? ಸರ್ ಬಸ್ ಕಂಡಕ್ಟರ್ ಟಿಕೆಟ್ ಕೊಟ್ಟ ಅಂತೀವಿ. ಹೇಳ್ತೀವಿ, ಬಸ್ ಕಂಡಕ್ಟರ್ ಟಿಕೆಟ್ ಕೊಟ್ಟ ಅಂತೀವಿ. ಈ ಬಸ್ಸು ಕಂಡಕ್ಟರ್ ಟಿಕೆಟು ಕೊಟ್ಟ 4 ಪದದಲ್ಲಿ ಅಥವಾ 4 ಶಬ್ದದಲ್ಲಿ 3 ಶಬ್ದ ಇಂಗ್ಲೀಷಲ್ಲಿದೆ. ಏನಿದೆ? ಇಂಗ್ಲೀಷಲ್ಲಿದೆ. ಬಸ್ ಈಸ್ ಇಂಗ್ಲೀಷ್ ವರ್ಡ್, ಕಂಡಕ್ಟರ್ ಈಸ್ ಇಂಗ್ಲೀಷ್ ವರ್ಡ್, ಆ್ಯಂಡ್ ಟಿಕೆಟ್ ಆಲ್ಸೋ ಇಂಗ್ಲೀಷ್ ವರ್ಡ್. ಕೊಟ್ಟ ಅನ್ನೋದು ಒಂದು ಪದ ನಮಗೆ ಇಂಗ್ಲೀಷಲ್ಲಿ ಹೇಳೋಕ್ಕಾಗ್ತಾಯಿಲ್ಲ. ಅದನ್ನು ಗಿವ್ ಅನ್ಬೇಕಾ, ಗೇವ್ ಅನ್ಬೇಕಾ, ಗಿವನ್ ಅನ್ಬೇಕಾ, ಹ್ಯಾವ್ ಗಿವನ್ ಅನ್ಬೇಕು, ಹ್ಯಾಸ್ ಗಿವ್ ಅನ್ಬೇಕು, ಹ್ಯಾಡ್ ಗಿವ್ ಅನ್ಬೇಕು, ಗೊತ್ತಾಗ್ತಾಯಿಲ್ಲ. ಶಾಪ್ ಓಪನ್ ಆಗಿಲ್ಲ ಅಂತೀವಿ. ಏನಂತೀವಿ? ಶಾಪ್ ಓಪನ್ ಆಗಿಲ್ಲ ಅಂತೀವಿ. ನಾನು ಹೇಳಿದ್ದೇನೆ ನಿಮಗೆ ಕನ್ನಡ ಮಾತಾಡಿ ಅಂದೆ. ನೀವೇನು ಹೇಳಿದ್ರಿ? ಶಾಪ್ ಓಪನ್ ಆಗಿಲ್ಲ ಸರ್ ಅಂತ ಹೇಳಿದ್ರಿ. ಈ ಶಾಪ್ ಓಪನ್ 2 ಇಂಗ್ಲೀಷಲ್ಲಿದೆ. ಶಾಪ್ ಇಸ್ ಇಂಗ್ಲೀಷ್ ವರ್ಡ್ ಆ್ಯಂಡ್ ಓಪನ್ ಆಲ್ಸೋ ಇಂಗ್ಲೀಷ್ ವರ್ಡ್. ಅದು ಆಗಿಲ್ಲ ಅನ್ನೋಕ್ಕೆ ಏನು ಅನ್ಬೇಕು? ಡಿಡ್ ನಾಟ್ ಓಪನ್ ಬೇಕು, ವಾಸ್ ನಾಟ್ ಓಪನ್ ಬೇಕು, ಹ್ಯಾವ್ ನಾಟ್ ಓಪನ್ ಬೇಕು, ಹ್ಯಾಸ್ ನಾಟ್ ಓಪನ್ ಬೇಕು, ಹ್ಯಾವ್ ನಾಟ್ ಬೀನ್ ಓಪನ್ ಬೇಕು, ಗೊತ್ತಾಗ್ತಾ ಇಲ್ಲ. ಕಾಂಟ್ರಾಕ್ಟರ್ ಫೈಲ್ ತೊಗೊಂಡ ಅಂತೀವಿ. ಏನಂತೀವಿ? ಕಾಂಟ್ರಾಕ್ಟರ್ ಫೈಲ್ ತೊಗೊಂಡ ಅಂತೀವಿ. ಈ ಕಾಂಟ್ರಾಕ್ಟರ್ ಫೈಲ್ 2 ಇಂಗ್ಲೀಷಲ್ಲಿದೆ. ಅದು ತೊಗೊಂಡ ಅನ್ನೋಕ್ಕೆ ಏನು ಬೇಕು? ಟುಕ್ ಅನ್ಬೇಕು, ಹ್ಯಾವ್ ಟೆಕ್ ಅನ್ಬೇಕು, ಹ್ಯಾಸ್ ಟೆಕ್ ಅನ್ಬೇಕು, ಟುಕ್ ಅನ್ಬೇಕು, ಗೊತ್ತಾಗ್ತಾ ಇಲ್ಲ. ಮಮ್ಮಿ ಮನೇಲಿ ಕೂತ್ಕೊಂಡು ಮಮ್ಮಿ ಏನು ಹೇಳ್ತಾ ಗೊತ್ತಾ? ಮೊಬೈಲಿಗೆ ಕರೆನ್ಸಿ ಹಾಕ್ಸು ಅಂತಾಳೆ. ಏನಂತಾರೆ? ಮೊಬೈಲಿಗೆ ಕರೆನ್ಸಿ ಹಾಕ್ಸು ಅಂತಾಳೆ. ಮೊಬೈಲು ಕರೆನ್ಸಿ ಯಾವ ವರ್ಡು? ಇಂಗ್ಲೀಷ್ ವರ್ಡ್. ಕರೆನ್ಸಿ ಕನ್ನಡ ಹೇಳ್ರಿ. ಹೇಳ್ತೀರಾ? ಅಲ್ಲಿ ಶೂಟಿಂಗ್ ಮಾಡ್ತಾ ಇದೆ ಅಂತೀವಿ. ಶೂಟಿಂಗ್ ಯಾವ ವರ್ಡು? ಇಂಗ್ಲೀಷ್ ವರ್ಡ್. ಸೊ ನಾವು ಕನ್ನಡದಲ್ಲಿ ಮಾತಾಡಬೇಕಾದಾಗೆ 90% ಇಂಗ್ಲೀಷಲ್ಲೇ ಇದೆ. ಅದು ನಮ್ಗೆ ಕಷ್ಟ ಆಗ್ತಾ ಇರೋದು ಏನಪ್ಪ ಅಂದರೆ, ಬರೀ ಕೊಟ್ಟ, ತೊಗೊಂಡೆ, ತಂದೆ, ಬಂದೆ, ಹೋದೆ ಅನ್ನೋ ಒಂದು ಕ್ರಿಯಾಪದ ನಮಗೆ ಸರಿಯಾಗಿ ಇಂಗ್ಲೀಷಲ್ಲಿ ಹೇಳೋಕ್ಕೆ ಆಗ್ತಾಯಿಲ್ಲ.
ಇದನ್ನು ನೀವು ಕಲ್ತ್ಬಿಟ್ರೆ ಇಂಗ್ಲೀಷ್ ಮಾತಾಡೋಕ್ಕೆ ನಿಮಗೆ ಭಾಳ ಈಸಿ ಆಗುತ್ತೆ. ಸೊ ಆರ್ ಯು ರೆಡಿ? ರೆಡಿ ಇದ್ದೀರಾ? ಇಂಗ್ಲೀಷ್ ಕಲಿಯೋಕ್ಕೆ ರೆಡಿ ಇದ್ದೀರಾ? ಆಲ್ರೆಡಿ ಇಂಗ್ಲೀಷ್ ಬರುತ್ತೆ. ಇಂಗ್ಲೀಷ್ ಕಲಿಯೋಂಗಿಲ್ಲ, ಇಂಗ್ಲೀಷ್ ಪ್ರಾಕ್ಟೀಸ್ ಮಾಡೋದು. ಏನು ಮಾಡೋದು ರೀ? ವಿ ಆರ್ ನಾಟ್ ಲರ್ನಿಂಗ್ ಇಂಗ್ಲೀಷ್, ವಿ ಆರ್ ಪ್ರಾಕ್ಟೀಸಿಂಗ್ ಇಂಗ್ಲೀಷ್. ನೋಡಿ, ಒಂದು ನಾನು ಹೇಳಿಕ್ಕೆ ಬಯಸೋದೇನಪ್ಪ ಅಂದರೆ, ನೀವು ಇಂಗ್ಲೀಷ್ ಚೆನ್ನಾಗಿ ಕಲ್ತ್ಬಿಟ್ರೆ ನೀವು ಜಗತ್ತೇ ಗೆದ್ದಂಗೆ. ಯಾಕೆಂದರೆ ಜಗತ್ತಿನಲ್ಲಿ ಭಾಳಷ್ಟು ಭಾಷೆಗಳಿದಾವೆ. ದೇರ್ ಆರ್ ನಂಬರ್ ಆಫ್ ಲ್ಯಾಂಗ್ವೇಜಸ್ ಇನ್ ಇಂಡಿಯಾ, ಇನ್ ವರ್ಲ್ಡ್, ಬಟ್ ಓನ್ಲಿ ಒನ್ ಲ್ಯಾಂಗ್ವೇಜ್ ಇಟ್ ಈಸ್ ಸರ್ವೈವಿಂಗ್ ಆಲ್ ಓವರ್ ದ ವರ್ಲ್ಡ್. ಜಗತ್ತಿನಲ್ಲಿ ಒಂದೇ ಒಂದು ಭಾಷೆ ನಡೀತಾ ಇರೋದು, ಅದ್ಯಾವುದು? ಇಂಗ್ಲೀಷ್. ಎಲ್ಲ ಭಾಳಷ್ಟು ಭಾಷೆ ಇದಾವೆ ರೀ. ನಮ್ಮ ಇಂಡ್ಯಾದಲ್ಲೇ ಭಾಳಷ್ಟು ಭಾಷೆ ಇದಾವೆ. ಮತ್ತು ಬೇರೆ ಬೇರೆ ಕಂಟ್ರಿಗೆ ನೀವು ನೋಡ್ಬೋದು. ಜರ್ಮನ್ ಇದೆ, ಪೋರ್ಚುಗೀಸ್ ಇದೆ, ಓಕೆ, ಮತ್ತು ಯಾವುದು ಯಾವುದು ಫ್ರೆಂಚ್ ಇದೆ, ಓಕೆ, ಚೈನೀಸ್ ಇದೆ. ಯಾವ ಭಾಷೆ ನಡೀತಾ ಇರೋದು ಯಾವುದು? ಒಂದೇ ಒಂದು ಭಾಷೆ, ಇಂಗ್ಲೀಷ್. ಒಂದು ವೇಳೆ ನೀವು ಈಗ ಇಂಗ್ಲೀಷ್ ಚೆನ್ನಾಗಿ ಕಲ್ತಿದ್ದೆ ಆದರೆ ನಿಮ್ಮ ಫ್ಯೂಚರ್ ಟೋಟಲಿ ಚೇಂಜ್. ಯಾಕಂದರೆ PUC ಮೇಲೆ ಭಾಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ತಾವೆ. ಫಾರ್ ಎಕ್ಸಾಂಪಲ್ SSC ಅಂತ ಹೇಳಿದೆ. ಯಾವುದು? SSC ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಯಾವುದು? ಸ್ಟಾಫ್ ಸೆಲೆಕ್ಷನ್ ಕಮಿಷನ್, SSC. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನು ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ಪ್ರತಿ ತಿಂಗಳು 10,000 ರಿಂದ 15,000 ಕಾಲ್ ಫಾರ್ಮ್ ಇರ್ತದೆ. ಬಟ್ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಈ ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಕಾರಣ ಇಷ್ಟೇ, ಇಂಗ್ಲೀಷ್. PUC ಆದ ತಕ್ಷಣ ನೀವು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ತೊಗೋಬೋದು. PUC ಆದ ತಕ್ಷಣ ಸೆಂಟ್ರಲ್ ಗೌರ್ಮೆಂಟ್ ಆರಾಮಾಗಿ ತೊಗೋಬೋದು. ಇಫ್ ಯು ಪ್ರಿಪೇರ್ ನಾವು ಓನ್ಲಿ, ಇಫ್ ಯು ಸ್ಟಾರ್ಟ್ ಪ್ರಿಪೇರಿಂಗ್ ನಾವು ಓನ್ಲಿ, ಈಗಿಂದ ನೀವು ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ PUC ಲೆವೆಲಲ್ಲಿ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಅಫ್ಕೋರ್ಸ್ ಮಿನಿಮಮ್ 50,000 ಸ್ಯಾಲ್ರಿ. ಎಷ್ಟು? 50,000 ಸ್ಯಾಲ್ರಿ ಇರುತ್ತೆ. ಮಿನಿಮಮ್ ಹೇಳ್ತಾ ಇದ್ದೆ ನಾನು. 60 ಆಗ್ಬೋದು, 75 ಆಗ್ಬೋದು, 1,00,000 ಆಗ್ಬೋದು. ಸೊ PUC ಮೇಲೆ ತಲಾಟಿ, ವಿಲೇಜ್ ಅಕೌಂಟೆಂಟ್ ಕೇಳಿದ್ದೀರಾ? 25 ಮಾರ್ಕ್ಸ್ ಗ್ರಾಮರ್ ಇದೆ. ಎಷ್ಟಿದೆ? ವಿಲೇಜ್ ಅಕೌಂಟೆಂಟ್. ಮೊದಲು ಡೈರೆಕ್ಟ್ ತೊಗೋತಿದ್ರು. ಯಾರು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅವ್ರಿಗೆ ಡೈರೆಕ್ಟ್ ತೊಗೋತಿದ್ರು. ಈಗ ಏನು ಮಾಡಿದ್ದಾರೆ ಅಂದರೆ ಕಂಪಲ್ಸರಿ ಎಕ್ಸಾಮ್ ಮಾಡಿದ್ದಾರೆ. ಯಾವ ಜಾಬು ನಿಮಗೆ ಡೈರೆಕ್ಟಾಗಿ ಸಿಗಲ್ಲ ಮೈ ಡಿಯರ್ ಸ್ಟೂಡೆಂಟ್ಸ್. ಪ್ಲೀಸ್ ಹ್ಯಾವ್ ಎ ಸೀಟ್.